ಹಾಯ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈಗ ನಾವು ಈ ಕ್ವಶನನ್ನು ನೋಡೋಣ. ಒಂದು ಗುಂಪಿನಲ್ಲಿ 38 ಪ್ರಾಣಿಗಳಿವೆ. ಅದರಲ್ಲಿ ಮೇಕೆಗಳು ಮತ್ತು ಕೋಳಿಗಳು ಇವೆ. ಸೊ ಒಟ್ಟು ಕಾಲುಗಳ ಸಂಖ್ಯೆ 100 ಆಗಿದೆ. ಮೇಕೆ ಮತ್ತು ಕೋಳಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ 100 ಕಾಲುಗಳ ಸಂಖ್ಯೆ 100 ಅನ್ನೋದು ಗೊತ್ತಿದೆ. ಒಟ್ಟು ಪ್ರಾಣಿಗಳು 38. ಬಟ್ ಮೇಕೆಗಳ ಸಂಖ್ಯೆ ಮತ್ತು ಕೋಳಿಗಳ ಸಂಖ್ಯೆಯನ್ನು ನಾವು ಸೆಪ್ರೇಟಾಗಿ ಇಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ ಮೇಕೆಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಫಾರ್ಮುಲಾ ಏನು ಬರುತ್ತೆ ಅಂದರೆ, ಇಲ್ಲಿ ಒಟ್ಟು ಕಾಲುಗಳು ಎಷ್ಟು 100 ಮೈನಸ್ ಇಲ್ಲಿ ಮೇಕೆಗಳಿಗೆ 4 ಕಾಲುಗಳದಾವು. ಸೊ ಇಲ್ಲಿ 4 ಕಾಲಿನ ಪ್ರಾಣಿಗಳ ಸಂಖ್ಯೆಯನ್ನು ಕಂಡುಹಿಡಿತಾ ಇದ್ದೀವಿ. ಸೊ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಒಟ್ಟು ಮೈನಸ್ ಏನು ಮಾಡಬೇಕು, ಒಟ್ಟು ಪ್ರಾಣಿಗಳು ಎಷ್ಟು 38 ಇಂಟು 2 ಕಾಲಿನ ಪ್ರಾಣಿಯ ಇನ್ನೊಂದು ಪ್ರಾಣಿ ಏನಿದೆ ಅದಕ್ಕೆ 2 ಕಾಲುಗಳು ಇರ್ತಾವಲ್ಲ. ಸೊ 38 ಇಂಟು 2 ಮಾಡಬೇಕು. ಸೊ ಇಲ್ಲಿ 4 ಕಾಲಿನ ಪ್ರಾಣಿಗಳನ್ನು ಸಂಖ್ಯೆ ಕಂಡುಹಿಡಿಯುವಾಗ ಸೊ ಇಲ್ಲಿ ಮೈನಸ್ ಏನು ಮಾಡಬೇಕಾಗುತ್ತೆ, ಒಟ್ಟು ಪ್ರಾಣಿಗಳು ಇಂಟು 2 ಕಾಲು ಏನು ಹೊಂದಿರುತ್ತಲ್ಲ ಇನ್ನೊಂದು ಪ್ರಾಣಿ, ಅದಕ್ಕೆ ಸೊ ಇಂಟು 2 ಮಾಡಬೇಕಾಗುತ್ತೆ. ಸೊ ಇದೇನಾಯಿತು 100 ಮೈನಸ್ 76 ಆಯಿತು. ಡಿವೈಡೆಡ್ ಬೈ ಇದು 4 ಮೈನಸ್ 2 ಹೆಂಗಂದ್ರೆ ಇದು ಡಿಫ್ರೆನ್ಸ್ ಆಫ್ ಲೆಗ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಡಿಫ್ರೆನ್ಸ್ ಆಫ್ ಲೆಗ್ಸ್ ಅಂದ್ರೆ ಮೇಕೆಗಳಿಗೆ 4 ಕಾಲುಗಳು, ಕೋಳಿಗಳಿಗೆ 2 ಕಾಲುಗಳು. ಸೊ 4 ಮೈನಸ್ 2 ಮಾಡಿದಾಗ 2 ಬರುತ್ತೆ. ಇದೇನಾಯಿತು 24 ಡಿವೈಡ್ ಬೈ 2 ಆಯಿತು. ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, ಇದು 12 ಮೇಕೆಗಳಿವೆ. ಸೊ ಇಲ್ಲಿ ಮೇಕೆಗಳ ಸಂಖ್ಯೆ ಎಷ್ಟು 12. ಅದೇ ರೀತಿ ಕೋಳಿಗಳ ಸಂಖ್ಯೆಯನ್ನು ಕಂಡುಹಿಡಿಯೋದ್ರಿಂದ ಈಗ ನಮಗೆ ಮೇಕೆಗಳ ಸಂಖ್ಯೆ ಗೊತ್ತಿದೆ, ಕೋಳಿಗಳ ಸಂಖ್ಯೆಯನ್ನು 38 ಮೈನಸ್ 12 ಮಾಡಿದಾಗ 26 ಬರುತ್ತೆ. ಸೊ ಫಸ್ಟೇ ನಾವು ಕೋಳಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಯಾವ ಥರ ಮಾಡಬೇಕಂದ್ರೆ, ಒಟ್ಟು ಕಾಲುಗಳು ಎಷ್ಟು 100 ಮೈನಸ್ ಒಟ್ಟು ಪ್ರಾಣಿಗಳೆಷ್ಟು 38. ಈಗ ಕೋಳಿಗಳಿಗೆ 2 ಕಾಲುಗಳು, ಮೇಕೆಗಳಿಗೆ 4 ಕಾಲುಗಳು. ಸೊ ಇಲ್ಲಿ 2 ಕಾಲಿನ ಪ್ರಾಣಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಇಲ್ಲಿ 38 ಇಂಟು 4 ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇಕೆಗಳಿಗೆ ಕಾಲುಗಳು ಎಷ್ಟು 4. ಸೊ 38 ಇಂಟು 4 ಮಾಡಬೇಕು. ಇದು ಏನಾಗುತ್ತೆ 100 ಮೈನಸ್ ಎಷ್ಟಾಗುತ್ತೆ 152 ಆಗುತ್ತೆ. ಸೊ ಇಲ್ಲಿ ಡಿವೈಡೆಡ್ ಬೈ 2 ಇದು ಮೈನಸ್ 52 ಅಂತ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಬರಲಿ ಮೈನಸ್ ಬರಲಿ ನಾವು ಅದನ್ನು ಕನ್ಸಿಡರ್ ಮಾಡಬಾರ್ದು, ಓನ್ಲಿ 52 ಅಂತ ಕನ್ಸಿಡರ್ ಮಾಡಬೇಕು. ಸೊ 52 ಬೈ 2 ಅಂತ ಮಾಡಿದಾಗ ಏನಾಗುತ್ತೆ 26 ಬರುತ್ತೆ. ಸೊ ಇಲ್ಲಿ ಏನಿದೆ 26 ಕೋಳಿಗಳಿವೆ. ಸೊ ಆ ಗುಂಪಿನಲ್ಲಿ ಎಷ್ಟು 12 ಮೇಕೆಗಳಿವೆ ಮತ್ತು 26 ಕೋಳಿಗಳಿವೆ. ಈ ರೀತಿಯಾಗಿ ನಾವು ಪ್ರಾಣಿಗಳ ಸಂಖ್ಯೆಯನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.